ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಮಿಡ್ಲ್ ಈಸ್ಟ್ ಪರಿಸ್ಥಿತಿ ಕ್ಷಣಕ್ಕೂ ಕೈಮೀರಿ ಹೋಗ್ತಿದೆ. ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ನ ಬೆನ್ನೆಲುಬು ಮುರಿತೀವಿ ಅಂತ ಭೀಕರ ದಾಳಿ ನಡೆಸ್ತಿದ್ರೆ ಇರಾನ್ ಜನರ ರಕ್ಷಣೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಬಂದಿದ್ದಾರೆ. ಇನ್ನೊಂದು ಕಡೆ ಇರಾನ್ ಕಡೆಯಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಎಚ್ಚರಿಕೆ ಬಂದಿದೆ. ಮೊದಲು ಪುಟಿನ್ ಏನ್ ಮಾಡಿದ್ದಾರೆ ನೋಡೋಣ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳ ಹಿಂದೆ ಬಿದ್ದಿರೋ ಇಸ್ರೇಲ್ ರಣಬೇಟೆ ಆಡ್ತಿದೆ. ಅಲ್ಲಿನ ಉದ್ವಿಗ್ನತೆ ಹೆಚ್ಚಾಗ್ತಿದ್ದಂತೆ ರಷ್ಯಾದ ವಿಮಾನ ಲೆಬನಾನ್ ರಾಜಧಾನಿ ಬೈರೂತ್ಗೆ ಬಂದು ಲ್ಯಾಂಡ್ ಆಗಿದೆ. ಬೈರೂತ್ನಲ್ಲಿರೋ ಸುಮಾರು 117 ಇರಾನಿಯರನ್ನ ಈ ವಿಮಾನ ಸ್ಥಳಾಂತರ ಮಾಡಿದೆ. ಇದರಲ್ಲಿ ಇರಾನ್ನ ರಾಜತಾಂತ್ರಿಕರು, ಎಂಬಸಿ ಸಿಬ್ಬಂದಿ ಇದ್ದಾರೆ ಅಂತ ಲೆಬನಾನ್ ಅಧಿಕಾರಿಗಳು ಹೇಳಿದ್ದಾರೆ. ಶನಿವಾರ ರಾತ್ರಿ ಮತ್ತು ಭಾನುವಾರ ಬೆಳಿಗ್ಗೆ ರಷ್ಯಾ ವಿಮಾನದಿಂದ ಈ ಇವ್ಯಾಕ್ಯುಯೇಷನ್ ಆಪರೇಷನ್ ನಡೆದಿದೆ. ಅಂದಹಾಗೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಸೇರಿ ಇರಾನ್ನ ಐಆರ್ಜಿಸಿ ಸೈನ್ಯವನ್ನ ಸರ್ವನಾಶ ಮಾಡೋಕೆ ಇಸ್ರೇಲ್ ಭೀಕರ ದಾಳಿ ನಡೆಸುತ್ತಿದೆ. ಹೀಗಾಗಿ ಲೆಬನಾನ್ ರಣರಂಗವಾಗಿ ಬದಲಾಗದೇ ಇರಲಿ ಅಂತ ಲೆಬನಾನ್ ಸರ್ಕಾರ ಇತ್ತೀಚೆಗಷ್ಟೇ ಐಆರ್ಜಿಸಿಗೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳನ್ನ ಬ್ಯಾನ್ ಮಾಡಿತ್ತು. ಹೀಗಾಗಿ ಐಆರ್ಜಿಸಿಯ ಹಲವಾರು ಅಧಿಕಾರಿಗಳು ಲೆಬನಾನ್ ಬಿಟ್ಟು ಹೋಗ್ತಿದ್ದಾರೆ. ಈ ನಡುವೆ ಇರಾನ್ನ ರಾಜತಾಂತ್ರಿಕರನ್ನೆಲ್ಲ ಇರಾನ್ಗೆ ಸೇಫ್ ಆಗಿ ಬಿಡೋ ಕೆಲಸವನ್ನ ಇರಾನ್ ಮಿತ್ರ ರಷ್ಯಾ ಮಾಡ್ತಿದೆ. ಇತ್ತ ಇರಾನ್ ಮತ್ತೆ ಅಮೆರಿಕದ ವಿರುದ್ಧ ಪ್ರತಿಕಾರದ ಮಾತುಗಳನ್ನಾಡಿದೆ. ನಮ್ಮ ನಾಯಕ ಖಮೇನಿರ ಹತ್ಯೆಗೆ ಪ್ರತಿಯಾಗಿ ಇರಾನ್ ರೆವೆಂಜ್ ತೀರಿಸಿಕೊಳ್ಳದೆ ಬಿಡಲ್ಲ ಅಂತ ಇರಾನ್ ಸೆಕ್ಯೂರಿಟಿ ಚೀಫ್ ಅಲಿ ಲಾರಿಜಾನಿ ಆರ್ಭಟಿಸಿದ್ದಾರೆ. ಟ್ರಂಪ್ ನಮ್ಮ ನಾಯಕ ಖಮೇನಿ ಸೇರಿ ಇರಾನ್ನ 1000ಕ್ಕೂ ಹೆಚ್ಚು ಜನ ಹುತಾತ್ಮರಾಗುವಂತೆ ಮಾಡಿದ್ದಾರೆ. ಇದು ಸಣ್ಣ ವಿಷಯ ಅಲ್ವೇ ಅಲ್ಲ. ಟ್ರಂಪ್ಗೆ ವೆನೆಜುವಾಲಾದಲ್ಲಿ ಆದದ್ದು ಇಷ್ಟವಾಗಿ ಇಲ್ಲೂ ಹಾಗೆ ಮಾಡ್ತೀನಿ ಅಂದ್ಕೊಂಡು ನಮ್ಮ ಹತ್ರ ಸಿಕ್ಕಾಕೊಂಡಿದ್ದಾರೆ ಅಂತ ಲಾರಿಜಾನಿ ಹೇಳಿದ್ದಾರೆ. ಇನ್ನು ಇದಕ್ಕೆ ಕೌಂಟರ್ ಕೊಟ್ಟಿರೋ ಟ್ರಂಪ್, ಆ ವ್ಯಕ್ತಿ ಯಾರಂತಾನೆ ನಂಗೆ ಗೊತ್ತಿಲ್ಲ, ಇದರ ಬಗ್ಗೆ ಕೇರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಇರಾನ್ ಮಿಡ್ಲ್ ಈಸ್ಟ್ ನ ಲೂಸರ್, ಕೂಡಲೇ ಯಾವುದೇ ಷರತ್ತಿಲ್ಲದೆ ಶರಣಾಗಬೇಕು ಅಂತ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಇಸ್ರೇಲ್, ಅಮೆರಿಕ ಇರಾನ್ನ ತೈಲಾಗಾರಗಳನ್ನ ಗುರಿಯಾಗಿಸಿ ದಾಳಿ ಮಾಡೋದನ್ನ ಮುಂದುವರೆಸಿದೆ. ಅಲ್ಬೋರ್ಜ್ ಪ್ರಾಂತ್ಯದ ಕರಚ್ ನಗರದಲ್ಲಿರೋ ಫರ್ದಿಸ್ ಆಯಿಲ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 6 ಜನ ಸಾವನ್ನಪ್ಪಿದ್ದು 21 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಕಡೆ ಇರಾನ್ ಗಲ್ಫ್ ದೇಶಗಳ ಮೇಲೆ ದಾಳಿ ಮಾಡೋದು ಮುಂದುವರೆಸಿದೆ. ಈಗ ಯುಎಇ ಮೇಲೆ ಮತ್ತೆ ಅಟ್ಯಾಕ್ ಮಾಡಿದೆ. ಭಾನುವಾರ ಒಂದೇ ದಿನ ಬರೋಬ್ಬರಿ 16 ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ 117ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಯುಎಇ ಮೇಲೆ ಉಡಾಯಿಸಿದೆ. ಆದರೆ ಯುಎಇಯ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಎಲ್ಲಾ 16 ಮಿಸೈಲ್ಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸಿದೆ. ಇನ್ನೊಂದು ಮಿಸೈಲ್ ಸಮುದ್ರದಲ್ಲಿ ಬಿದ್ದಿದೆ. ಅದೇ ರೀತಿ ಹೆಚ್ಚಿನ ಡ್ರೋನ್ಗಳನ್ನು ಆಕಾಶದಲ್ಲೇ ಹೊಡೆದಾಕಲಾಗಿದೆ. ಕೇವಲ 4 ಡ್ರೋನ್ಗಳು ಮಾತ್ರ ನೆಲದ ಮೇಲೆ ಬಿದ್ದಿವೆ ಅಂತ ಯುಎಇ ರಕ್ಷಣಾ ಇಲಾಖೆ ಹೇಳಿದೆ. ಆದರೆ ಈ ದಾಳಿ ಯಾವ ಲೊಕೇಶನ್ನಲ್ಲಾಗಿದೆ, ಏನ್ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಯುಎಇ ತಿಳಿಸಿಲ್ಲ. ಅಲ್ಲದೆ ಈ ರೀತಿಯ ಯಾವುದೇ ಬೆದರಿಕೆಗಳು ಬಂದ್ರೂ ಅದಕ್ಕೆ ತಕ್ಕ ತಿರುಗೇಟು ನೀಡೋಕೆ ನಾವು ರೆಡಿ ಇದ್ದೀವಿ ಅಂತ ತಿಳಿಸಿದೆ. ಇತ್ತ ಇರಾನ್ ದಾಳಿಗೆ ಯುಎಇ ರಾಜಧಾನಿ ಅಬುದಾಬಿಲೂ ಸ್ಫೋಟಗಳ ಸದ್ದು ಕೇಳಿಬಂದಿದೆ. ಇನ್ನೊಂದು ಕಡೆ ಇರಾನ್ನ ಖಮೇನಿಗಳ ಸೇನೆ ಐಆರ್ಜಿಸಿ ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇಸ್ರೇಲ್ ಮತ್ತು ಜೋರ್ಡಾನ್ ಮೇಲೂ ಮತ್ತೆ ದಾಳಿ ಮಾಡಿದೆ. ಇಸ್ರೇಲ್ನ ಪ್ರಮುಖ ನಗರಗಳಾದ ಟೆಲ್ ಅವೀವ್ ಮತ್ತು ಬೀರ್ಶೆಬಾ ಮೇಲೆ ಭಾರೀ ಮಿಸೈಲ್ ದಾಳಿ ಮಾಡಿದೀವಿ ಅಂತ ಐಆರ್ಜಿಸಿ ಘೋಷಿಸಿದೆ. ಅಲ್ಲಿನ ಪ್ರಮುಖ ಮಿಲಿಟರಿ ಟಾರ್ಗೆಟ್ಗಳನ್ನೇ ಗುರಿಯಾಗಿಸಿ ಈ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಿದೆ. ಇತ್ತ ಜೋರ್ಡಾನ್ನಲ್ಲಿರೋ ಅಮೆರಿಕದ ಅತಿ ದೊಡ್ಡ ಮತ್ತು ಮೋಸ್ಟ್ ಆಕ್ಟಿವ್ ಏರ್ ಬೇಸ್ ಮುವಫಾಕ್ ಅಲ್ಸಾಲ್ಟಿ ಮೇಲೂ ನಾವು ಕಂಟಿನ್ಯೂಸ್ ಆಗಿ ಮಿಸೈಲ್ ದಾಳಿ ಮಾಡಿದೀವಿ ಅಂತ ಹೇಳಿದೆ. ಅಲ್ಲದೆ ಮುಂಬರೋ ದಿನಗಳಲ್ಲಿ ಶತ್ರುಗಳ ಮೇಲಿನ ನಮ್ಮ ದಾಳಿ ಇನ್ನಷ್ಟು ಮಾರಕ ಆಗಿರಲಿದೆ. ನಾವು ದಾಳಿ ಮಾಡೋ ವ್ಯಾಪ್ತಿ ಕೂಡ ದೊಡ್ಡದಾಗುತ್ತೆ ಅಂತ ಐಆರ್ಜಿಸಿ ವಾರ್ನಿಂಗ್ ಕೊಟ್ಟಿದೆ. ಸದ್ಯ ಅಲ್ಲಾಗಿರೋ ಹಾನಿ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಿದೆ. ಇನ್ನು ಇಸ್ರೇಲ್ ದಾಳಿಗೆ ಲೆಬನಾನ್ ತತ್ತರಿಸಿದೆ. ಇದುವರೆಗೆ ಈ ದಾಳಿಯಿಂದ ಮೃತಪಟ್ಟವರ ಸಂಖ್ಯೆ 394ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 83 ಮಕ್ಕಳು ಕೂಡ ಬಲಿಯಾಗಿದ್ದಾರೆ. ಇನ್ನು 1130ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ ಸರ್ಕಾರ ಮಾಹಿತಿ ನೀಡಿದೆ. ಅಲ್ಲದೆ ಅಲ್ಲಿನ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೇಷಂಟ್ಗಳಿಗೆ ಸರಿಯಾಗಿ ಬೆಡ್ ಸಿಗ್ತಿಲ್ಲ. ದಕ್ಷಿಣ ಲೆಬನಾನ್ ಭಾಗದಲ್ಲಿ ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿ ದಾಳಿಗಳು ಆಗ್ತಿರೋದ್ರಿಂದ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಸಾವಿರಾರು ಕುಟುಂಬಗಳು ಈಗ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದಿರೋದ್ರಿಂದ ಲೆಬನಾನ್ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ಇನ್ನು ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ತೀವ್ರಗೊಳಿಸೋ ಎಲ್ಲಾ ಲಕ್ಷಣ ಕಾಣಿಸ್ತಿದೆ. ಇದೀಗ ಲೆಬನಾನ್ನ ದಕ್ಷಿಣ ಭಾಗದಲ್ಲಿರೋ ಲಿಟಾನಿ ನದಿ ಮತ್ತು ಇಸ್ರೇಲ್ ಗಡಿಯ ನಡುವೆ ವಾಸಿಸುತ್ತಿರೋ ಜನರಿಗೆ ತಕ್ಷಣವೇ ಜಾಗ ಖಾಲಿ ಮಾಡುವಂತೆ ಇಸ್ರೇಲ್ ಸೇನೆ ಖಡಕ್ ಆದೇಶ ನೀಡಿದೆ. ಶನಿವಾರ ಕೂಡ ಇದೇ ರೀತಿಯ ವಾರ್ನಿಂಗ್ ಕೊಟ್ಟಿದ್ದ ಇಸ್ರೇಲ್ ದಕ್ಷಿಣ ಲೆಬನಾನ್ ಭಾಗವನ್ನ ರೆಡ್ ಝೋನ್ ಅಂತ ಮ್ಯಾಪ್ನಲ್ಲಿ ಮಾರ್ಕ್ ಮಾಡಿ ಅಲ್ಲಿಂದ ಜನರಿಗೆ ಕಾಲ್ಕೀಳುವಂತೆ ಸೂಚಿಸಿತ್ತು. ಹೆಜ್ಬುಲ್ಲಾಗಳ ದಾಳಿಗೆ ತಕ್ಕ ಉತ್ತರ ನೀಡೋಕೆ ಇಸ್ರೇಲ್ ಪಡೆಗಳು ದಕ್ಷಿಣ ಲೆಬನಾನ್ ಮತ್ತು ರಾಜಧಾನಿ ಬೈರುತ್ ಮೇಲೆ ಭೀಕರ ಏರ್ ಸ್ಟ್ರೈಕ್ ನಡೆಸ್ತಾ ಇವೆ.
ಇವೆ. ಜೊತೆಗೆ ಲೆಬನಾನ್ ಒಳಗೆ ನುಗ್ಗಿರೋ ಇರಾನ್ ಸೈನಿಕರನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿವೆ. ಹೀಗಾಗಿ ಗಡಿಭಾಗದಲ್ಲಿ ಯುದ್ಧದ ಕಾವು ದಿನೇ ದಿನೇ ಹೆಚ್ಚಾಗ್ತಿದೆ. ಸೊ ಇದೀಗ ಅಲ್ಲಿನ ಜನರನ್ನ ನಿಮ್ಮ ಜೀವದ ರಕ್ಷಣೆಗೆ ಜಾಗ ಖಾಲಿ ಮಾಡಿ ಅಂತ ಹೇಳಿದೆ. ಈ ಮಧ್ಯೆ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವೆ ನಡೀತಿರೋ ಹೊಡೆದಾಟದಲ್ಲಿ ಇಸ್ರೇಲ್ ಸೇನೆಗೆ ಮೊದಲ ಹೊಡೆತ ಬಿದ್ದಿದೆ. ದಕ್ಷಿಣ ಲೆಬನಾನ್ನಲ್ಲಿ ನಡೆದ ಕಾಳಗದಲ್ಲಿ 2 ಇಸ್ರೇಲಿ ಸೈನಿಕರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಸೇನೆ ಇದನ್ನ ಕನ್ಫರ್ಮ್ ಮಾಡಿದೆ. ಇತ್ತೀಚೆಗೆ ಹಿಜ್ಬುಲ್ಲಾಗಳ ಜೊತೆ ಫೈಟಿಂಗ್ ಶುರುವಾದ ಮೇಲೆ ಇದೇ ಮೊದಲ ಬಾರಿಗೆ ಇಸ್ರೇಲ್ ತನ್ನ ಸೈನಿಕರನ್ನ ಕಳ್ಕೊಂಡಿದೆ. ಇನ್ನು ಇರಾನ್ ಯುದ್ಧ ಗಲ್ಫ್ ರಾಷ್ಟ್ರಗಳ ತೈಲ ಉತ್ಪಾದನೆಗೆ ದೊಡ್ಡ ಪೇಟು ಕೊಡ್ತಿದೆ. ಈಗ ಯುದ್ಧದ ಎಫೆಕ್ಟ್ನಿಂದ ಇರಾಕ್ನ ಆಯಿಲ್ ಪ್ರೊಡಕ್ಷನ್ ಬರೋಬ್ಬರಿ 60% ಕುಸಿದಿದೆ. ಯುದ್ಧ ಶುರುವಾಗೋಕ್ಕೂ ಮುಂಚೆ ದಿನಕ್ಕೆ 4.3 ಮಿಲಿಯನ್ ಬ್ಯಾರೆಲ್ಸ್ ಆಯಿಲ್ ಪ್ರೊಡ್ಯೂಸ್ ಮಾಡ್ತಿದ್ದ ಇರಾಕ್ ಈಗ ಕೇವಲ 1.7 ರಿಂದ 1.8 ಮಿಲಿಯನ್ ಬ್ಯಾರೆಲ್ಸ್ ಮಾತ್ರ ಪಂಪ್ ಮಾಡ್ತಿದೆ. ಉತ್ಪಾದನೆಯಾದ ತೈಲವನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋಕೆ ಬೇಕಾದ ಟ್ಯಾಂಕರ್ಗಳ ಕೊರತೆಯಿಂದ ಈ ಸಮಸ್ಯೆ ಆಗಿದೆ. ಇರಾನ್ ಜಗತ್ತಿನ ತೈಲ ಹೆದ್ದಾರಿಯಾಗಿರೋ ಹಾರ್ಮುಜ್ ಜಲಸಂಧಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದೆ. ಇದರಿಂದ ಎಕ್ಸ್ಪೋರ್ಟ್ ಮಾಡೋಕೆ ಹಡಗುಗಳಿಲ್ಲದೆ ಪಂಪ್ ಮಾಡಿದ ತೈಲವನ್ನ ಸ್ಟೋರ್ ಮಾಡಿ ಇಡೋಕೆ ಜಾಗ ಇಲ್ಲದೆ ಇರಾಕ್ ಓದಾಡ್ತಿದೆ. ಹೀಗಾಗಿ ಇರಾಕ್ ತೈಲ ಉತ್ಪಾದನೆಯನ್ನ ಬಂದ್ ಮಾಡಿದೆ ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಬರೀ ಇರಾಕ್ ಮಾತ್ರವಲ್ಲ, ಗಲ್ಫ್ನ ಹಲವು ದೇಶಗಳು ಇದೇ ಸಂಕಷ್ಟಕ್ಕೆ ಸಿಲುಕಿವೆ. ಇನ್ನು ಮಧ್ಯಪ್ರಾಚ್ಯದ ಯುದ್ಧ ಸೈಪ್ರಸ್ ಮೇಲೂ ಪರಿಣಾಮ ಬೀರ್ತಿರೋ ಹೊತ್ತಲ್ಲೇ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಸೈಪ್ರಸ್ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಸೋಮವಾರ ಅಲ್ಲಿಗೆ ಭೇಟಿ ನೀಡಲಿದ್ದಾರೆ ಅಂತ ಅವರ ಕಚೇರಿ ಮಾಹಿತಿ ನೀಡಿದೆ. ಈ ವೇಳೆ ಮ್ಯಾಕ್ರನ್ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಮತ್ತು ಗ್ರೀಸ್ ಪ್ರಧಾನಿ ಮಿತ್ಸೋಟಾಕಿಸ್ ರನ್ನ ಭೇಟಿಯಾಗಿ ಪ್ರಸ್ತುತ ಅಲ್ಲಿನ ಸ್ಥಿತಿಗತಿ ಚರ್ಚೆ ನಡೆಸಲಿದ್ದಾರೆ. ಇತ್ತೀಚೆಗೆ ಸೈಪ್ರಸ್ ಮೇಲೆ ಇರಾನ್ ಡ್ರೋನ್ಗಳು ದಾಳಿ ನಡೆಸಿದ್ವು. ಇದಕ್ಕೆ ಪ್ರತಿಯಾಗಿ ಫ್ರಾನ್ಸ್ ತನ್ನ ಬಲಿಷ್ಠ ಯುದ್ಧ ನೌಕೆಗಳನ್ನ ಮೆಡಿಟರೇನಿಯನ್ ಸಮುದ್ರಕ್ಕೆ ರವಾನಿಸಿದೆ. ಅದರ ಬೆನ್ನಲ್ಲೇ ಮ್ಯಾಕ್ರನ್ ಅಲ್ಲಿಗೆ ಭೇಟಿ ನೀಡುತ್ತಿರೋದು ಮಹತ್ವ ಪಡ್ಕೊಳ್ತಿದೆ. ಇನ್ನು ಈ ಸಂಘರ್ಷ ಜೋರಾಗ್ತಿದ್ದಂತೆ ಮಧ್ಯಪ್ರಾಚ್ಯದಲ್ಲಿರೋ ತನ್ನ ನಾಗರಿಕರ ರಕ್ಷಣೆಗಾಗಿ ಇಟಲಿ ಬಿಗ್ ಆಪರೇಷನ್ ನಡೆಸುತ್ತಿದೆ. ಯುದ್ಧ ಪೀಡಿತ ಪ್ರದೇಶಗಳಿಂದ ಇದುವರೆಗೆ ಸುಮಾರು 20,000 ಇಟಾಲಿಯನ್ ಪ್ರಜೆಗಳನ್ನ ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತಂದಿದೆ. ಇಟಲಿಯ ವಿದೇಶಾಂಗ ಸಚಿವ ಆಂಟೋನಿಯೋ ತಜಾನಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಗಲ್ಫ್ ಟಾಸ್ಕ್ ಫೋರ್ಸ್ನ 200ಕ್ಕೂ ಹೆಚ್ಚು ಅಧಿಕಾರಿಗಳ ಸಹಾಯದಿಂದ ಈ ಕೆಲಸ ಆಗಿದೆ ಅಂತ ತಜಾನಿ ಹೇಳಿದ್ದಾರೆ. ಇನ್ನು ಇರಾನ್ ದಾಳಿಗೆ ಯುಎಇನಲ್ಲಿ ದಿನದಿಂದ ದಿನಕ್ಕೆ ಭದ್ರತಾ ಪರಿಸ್ಥಿತಿ ಹದಗೆಡ್ತಿದೆ. ಹೀಗಾಗಿ ಆಸ್ಟ್ರೇಲಿಯಾ ದೊಡ್ಡ ನಿರ್ಧಾರ ತಗೊಂಡಿದೆ. ಯುಎಇಯಲ್ಲಿ ಕೆಲಸ ಮಾಡ್ತಿರೋ ತಮ್ಮ ಅಧಿಕಾರಿಗಳ ಫ್ಯಾಮಿಲಿ ಮೆಂಬರ್ಸ್ಗೆ ತಕ್ಷಣವೇ ಅಲ್ಲಿಂದ ವಾಪಸ್ ಬರೋವಂತೆ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನಿ ವಾಂಗ್ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಅಲ್ಲಿನ ಪರಿಸ್ಥಿತಿ ಸರಿಯಿಲ್ಲ, ಹೀಗಾಗಿ ಆಸ್ಟ್ರೇಲಿಯನ್ ಪ್ರಜೆಗಳು ಕೂಡ ಯುಎಗೆ ಹೋಗಬೇಡಿ ಅಂದಿದ್ದಾರೆ. ಮಿಡ್ಲ್ ಈಸ್ಟ್ನಲ್ಲಿ ಸಂಘರ್ಷ ಭೀಕರ ಸ್ವರೂಪ ಪಡ್ಕೊಳ್ತಿದ್ದಂತೆ ಕ್ರೈಸ್ತ ಧರ್ಮಗುರು 14ನೇ ಪೋಪ್ ಲಿಯೋ ಶಾಂತಿಗಾಗಿ ಕಳಕಳಿಯ ಮನವಿ ಮಾಡಿದ್ದಾರೆ. ವ್ಯಾಟಿಕನ್ನ ಸೇಂಟ್ ಪೀಟರ್ಸ್ ಸ್ಕ್ವೇರ್ನಲ್ಲಿ ಭಾನುವಾರ ಪ್ರಾರ್ಥನೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಅವರು, ಇರಾನ್ ಮತ್ತು ಇಡೀ ಮಧ್ಯಪ್ರಾಚ್ಯದಿಂದ ಬರ್ತಿರೋ ಸಾವು ನೋವಿನ ಸುದ್ದಿಗಳು ತೀವ್ರ ಆತಂಕ ಮೂಡಿಸಿವೆ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಸಂಘರ್ಷ ದ್ವೇಷ ಮತ್ತು ಭಯವನ್ನ ಬಿತ್ತುತ್ತಿದೆ. ಇದು ನೆರೆಯ ಲೆಬನಾನ್ ಸೇರಿ ಇತರ ದೇಶಗಳಿಗೂ ಹರಡಿ ಇಡೀ ಪ್ರದೇಶವನ್ನ ಅಸ್ಥಿರಗೊಳಿಸೋ ಅಪಾಯ ಇದೆ. ಹೀಗಾಗಿ ಯುದ್ಧದ ಬದಲು ರಾಜತಾಂತ್ರಿಕ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಂಡು ಶಾಂತವಾಗಿರಿ ಅಂತ ವಿಶ್ವ ನಾಯಕರಿಗೆ ಕರೆ ನೀಡಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಬಗ್ಗೆ ಭಾರತ ಮತ್ತೆ ರಿಯಾಕ್ಟ್ ಮಾಡಿದೆ. ನಾವು ಅಲ್ಲಿನ ಪರಿಸ್ಥಿತಿಯನ್ನ ನಿರಂತರವಾಗಿ ಮಾನಿಟರ್ ಮಾಡ್ತಿದ್ದೀವಿ. ವಿಶೇಷವಾಗಿ ಆ ಭಾಗದಲ್ಲಿರೋ ಭಾರತೀಯರ ಸುರಕ್ಷತೆ ಮೇಲೆ ಗಮನ ಹರಿಸ್ತಿದ್ದೀವಿ ಅಂತ ಹೇಳಿದೆ. ಅಲ್ಲದೆ ಆ ಪ್ರದೇಶದಲ್ಲಿ ವಿಮಾನ ಹಾರಾಟಕ್ಕೆ ಸ್ವಲ್ಪ ಮಟ್ಟಿಗೆ ಪರ್ಮಿಷನ್ ಸಿಕ್ಕಿದೆ. ಇದನ್ನ ಬಳಸಿಕೊಂಡು ಮಾರ್ಚ್ 1ರಿಂದ 7ನೇ ತಾರೀಕಿನವರೆಗೆ ಬರೋಬ್ಬರಿ 52,000ಕ್ಕೂ ಹೆಚ್ಚು ಭಾರತೀಯರು ಗಲ್ಫ್ ರಾಷ್ಟ್ರಗಳಿಂದ ಸೇಫ್ ಆಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಸದ್ಯಕ್ಕೆ ಅಲ್ಲಿರೋ ಎಲ್ಲಾ ಭಾರತೀಯರು ಸ್ಥಳೀಯ ಸರ್ಕಾರದ ರೂಲ್ಸ್ ಹಾಗೂ ಅಲ್ಲಿನ ಭಾರತೀಯ ರಾಯಭಾರಿ ಕಚೇರಿ ಕೊಡೋ ಸೂಚನೆಗಳನ್ನ ತಪ್ಪದೇ ಪಾಲಿಸಿ ಅಂತ ತಿಳಿಸಿದೆ. ಜನರಿಗೆ ಸಹಾಯ ಮಾಡೋಕೆ ಅಂತಾನೆ 24x7 ಕೆಲಸ ಮಾಡೋ ಹೆಲ್ಪ್ ಲೈನ್ಗಳನ್ನ ಕೂಡ ಶುರು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಮರ್ಷಿಯಲ್ ಫ್ಲೈಟ್ಗಳನ್ನ ಆಪರೇಟ್ ಮಾಡೋ ಪ್ಲಾನ್ ಇದೆ. ಡೈರೆಕ್ಟ್ ಫ್ಲೈಟ್ ಇಲ್ಲದ ದೇಶಗಳಲ್ಲಿರೋರು ಹತ್ತಿರದ ರಾಯಭಾರ ಕಚೇರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಇನ್ನು ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ತೀವ್ರವಾಗಿ ಖಂಡಿಸಿದ್ದಾರೆ. ಇದು ಅಧಿಕಾರದ ಸಂಪೂರ್ಣ ದುರುಪಯೋಗ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇರಾನಿನ ರೆಜಿಮ್ ಚೇಂಜ್ ಮಾಡೋದನ್ನ ಅಮೆರಿಕ, ಇಸ್ರೇಲ್, ಭಾರತ ಅಥವಾ ಚೀನಾದಲ್ಲಿ ಕೂತಿರೋರು ನಿರ್ಧಾರ ಮಾಡೋಕೆ ಬರಲ್ಲ. ಅದು ಸಂಪೂರ್ಣ ಇರಾನ್ ಜನರಿಗೆ ಬಿಟ್ಟಂತ ವಿಷಯ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಇರಾನ್ ಸುಪ್ರೀಂ ಲೀಡರ್ ಹತ್ಯೆಗೆ ಖಂಡನೆ ವ್ಯಕ್ತಪಡಿಸಿದ್ದು, ಇದು ಶಿಯಾ ಸಮುದಾಯಕ್ಕೆ ಆಗಿರೋ ಲಾಸ್ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಗುರುತಿಸಲ್ಪಟ್ಟ ಮುಸ್ಲಿಂ ನಾಯಕನನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಪಶ್ಚಿಮ ಬಂಗಾಳ ಪ್ರವಾಸ ಈಗ ಕೇಂದ್ರ ಹಾಗೂ ಮಮತಾ ಸರ್ಕಾರದ ಮಧ್ಯೆ ದೊಡ್ಡ ಫೈಟ್ಗೆ ಕಾರಣವಾಗಿದೆ. ರಾಷ್ಟ್ರಪತಿಗಳ ಭೇಟಿ ವೇಳೆ ಆದ ಲೋಪಗಳ ಬಗ್ಗೆ ಭಾನುವಾರದೊಳಗೆ ರಿಪೋರ್ಟ್ ಕೊಡಿ ಅಂತ ಕೇಂದ್ರ ಗೃಹ ಇಲಾಖೆ ಮಮತಾ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ರಾಷ್ಟ್ರಪತಿಯವರನ್ನ ಸ್ವಾಗತ ಮಾಡೋಕೆ ಸಿಎಂ ಮಮತಾ ಸೇರಿ ಟಾಪ್ ಅಧಿಕಾರಿಗಳು ಯಾಕೆ ಬರಲಿಲ್ಲ? ಅವರ ವಾಶ್ರೂಮ್ನಲ್ಲಿ ನೀರಿರಲಿಲ್ಲ ಯಾಕೆ? ಓಡಾಡೋ ದಾರಿಲಿ ಕಸದ ರಾಶಿ ಹಾಕಿತ್ತು ಹಾಗೂ ಈ ತಪ್ಪು ಮಾಡಿದ ಅಧಿಕಾರಿಗಳ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಾ ಅಂತ ಕೇಂದ್ರ ನೇರವಾಗಿ ಪ್ರಶ್ನೆ ಮಾಡಿದೆ. ಅಂದ್ಹಾಗೆ ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ 9ನೇ ಆದಿವಾಸಿ ಸಂತಾಲ್ ಕಾನ್ಫರೆನ್ಸ್ ಇತ್ತು. ರಾಷ್ಟ್ರಪತಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ರು.
ಈ ವೇಳೆ ತಮಗಾದ ಅನುಭವದ ಬಗ್ಗೆ ಖುದ್ದು ರಾಷ್ಟ್ರಪತಿಗಳೇ ಬೇಸರ ಹೊರಹಾಕಿದ್ರು. ಸಿಎಂ ಬಂದಿಲ್ಲ ಅಂತ ನನಗೆ ಆಶ್ಚರ್ಯ ಆಗಿದೆ. ಮಮತಾ ಬ್ಯಾನರ್ಜಿ ಯಾಕೆ ಅಪ್ಸೆಟ್ ಆಗಿದಾರೋ ಗೊತ್ತಿಲ್ಲ. ಅಲ್ಲದೆ ಜನ ಬರೋಕಾಗದೆ ಇರೋ ಜಾಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಬುಡಕಟ್ಟು ಜನರ ಕಲ್ಯಾಣ ಸರ್ಕಾರಕ್ಕೆ ಬೇಡವಾಗಿದೆ. ಹೀಗಾಗಿ ಜನರನ್ನ ಇಲ್ಲಿಗೆ ಬರದಂತೆ ತಡೆಹಿಡಿಯಲಾಗಿದೆ ಅಂದಿದ್ರು. ಇದಾದ್ಮೇಲೆ ಇದು ರಾಷ್ಟ್ರಪತಿಗೆ ಮಾಡಿದ ಅವಮಾನ ಅಂತ ಪಿಎಂ ಮೋದಿ ಸೇರಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಆದ್ರೆ ಮಮತಾ ಬ್ಯಾನರ್ಜಿ ಬಿಜೆಪಿ ರಾಜಕೀಯಕ್ಕಾಗಿ ರಾಷ್ಟ್ರಪತಿ ಹುದ್ದೆಯನ್ನ ಬಳಸಿಕೊಳ್ತಿದೆ. ಇದು ಖಾಸಗಿಯವರು ಮಾಡಿದ ಕಾರ್ಯಕ್ರಮ, ಸರಿಯಾಗಿ ಅರೇಂಜ್ಮೆಂಟ್ ಆಗಿಲ್ಲ ಅಂತ ನಾವು ಪ್ರೆಸಿಡೆಂಟ್ ಆಫೀಸ್ಗೆ ತಿಳಿಸಿದ್ವಿ ಅಂತ ಹೇಳಿದ್ರು. ಆದ್ರೀಗ ಕೇಂದ್ರ ಸರ್ಕಾರವೇ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟು ಈ ಬಗ್ಗೆ ರಿಪೋರ್ಟ್ ಕೇಳಿದೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಈಗ ಭಾರತ ಮತ್ತು ಚೀನಾ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ. ಭಾರತ ಮತ್ತು ಚೀನಾ ಪರಸ್ಪರ ಎದುರಾಳಿಗಳಂತೆ ನೋಡೋ ಬದಲು ಪಾರ್ಟ್ನರ್ಸ್ ತರ ನೋಡಬೇಕು. ಹಾಗೆ ಒಬ್ರಿಗೊಬ್ರು ಅಪಾಯ ಅಂತ ಭಾವಿಸೋ ಬದಲು ಅವಕಾಶ ಅಂತ ಭಾವಿಸಬೇಕು ಅಂತ ಹೇಳಿದ್ದಾರೆ. ಬೀಜಿಂಗ್ನಲ್ಲಿ ನಡೆಯುತ್ತಿರೋ ವಾರ್ಷಿಕ ರಾಜಕೀಯ ಸಭೆಯಲ್ಲಿ ಮಾತನಾಡಿದ ಅವರು ಈ ರೀತಿ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಉಭಯ ದೇಶಗಳು ಉತ್ತಮ ನೆರೆಹೊರೆಯ ಸಂಬಂಧವನ್ನ ಹೊಂದಬೇಕು. ಅದರ ಜೊತೆಗೆ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ಜಂಟಿಯಾಗಿ ಕಾಪಾಡಬೇಕು. ಅಲ್ಲದೆ ಇಬ್ಬರ ನಡುವೆ ಇರೋ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡ್ಕೋಬೇಕು. ನಮ್ಮ ನಡುವೆ ಬೇರೆಯವರು ಮಾಡೋ ಹಸ್ತಕ್ಷೇಪವನ್ನ ತೆಗೆದುಹಾಕಬೇಕು ಅಂತ ಹೇಳಿ ಅಮೆರಿಕದ ಹೆಸರೆತ್ತದೆ ಪರೋಕ್ಷವಾಗಿ ತಿವಿದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿ ವಿರುದ್ಧ ತಮ್ಮ ತವರು ಜಿಲ್ಲೆ ಕಲಬುರಗಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಚಿತ್ತಾಪುರದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಅವರು ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಬ್ಬ ಸರ್ವಾಧಿಕಾರಿ, ಪ್ರಧಾನಿ ಮೋದಿ ಅವರ ಗುಲಾಮ ಅಂತ ಕಟುವಾಗಿ ಟೀಕಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷವನ್ನ ಬೈದು ಅಧಿಕಾರಕ್ಕೆ ಬಂದವರು ಇವತ್ತು ಟ್ರಂಪ್ ಹೇಳಿದ ಹಾಗೆ ಕೇಳ್ತಿದ್ದಾರೆ. ಅವರು ಕೂತ್ಕೋ ಅಂದ್ರೆ ಕೂತ್ಕೊಳ್ಳೋ, ನಿಂತ್ಕೋ ಅಂದ್ರೆ ನಿಂತ್ಕೊಳ್ಳೋ ಸ್ಥಿತಿಗೆ ತಲುಪಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ದೇಶವನ್ನ ಅಮೆರಿಕದ ಬಳಿ ಅಡವಿಟ್ಟು ಅವರ ವಿದೇಶಾಂಗ ನೀತಿಗೆ ಸಂಪೂರ್ಣ ಶರಣಾಗಿದ್ದಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಇರಾನ್ ಸಂಘರ್ಷದ ಬಗ್ಗೆ ಮಾತನಾಡಿ ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ನೌಕೆಯನ್ನ ಅಮೆರಿಕದವರು ಸುಟ್ಟು ಹಾಕಿದ್ರು. ಮೋದಿ ಅವರು ಆ ಬಗ್ಗೆ ಒಂದ್ ಮಾತು ಆಡ್ತಿಲ್ಲ. ಅಮೆರಿಕಾಗೆ ಈಗ ಭಾರೀ ಸೊಕ್ಕು ಬಂದಿದೆ. ಅವರ ಪಕ್ಕದ ದೇಶ ವೆನೆಜುವೆಲಾದ ಅಧ್ಯಕ್ಷರನ್ನ ಎಳ್ಕೊಂಡು ಹೋದ್ರು, ಖಮೇನಿ ಹತ್ಯೆ ಮಾಡಿದ್ರು. ಇಂಥವರ ಜೊತೆಗೂಡಿ ನಮ್ಮ ದೇಶವನ್ನ ಹಾಳು ಮಾಡ್ತಾ ಇದ್ದೀರಿ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಹಿಮಾಚಲ ಪ್ರದೇಶ ಸರ್ಕಾರ ಮಹಿಳೆಯರಿಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರ ತಗೊಂಡಿದೆ. ಪತಿಯಿಂದಲೇ ತೊರೆಯಲ್ಪಟ್ಟ ಹಾಗೂ ಯಾವುದೇ ಸ್ವಂತ ಆದಾಯ ಇಲ್ಲದ ಮಹಿಳೆಯರನ್ನ ಇನ್ಮುಂದೆ ನಿರಾಶ್ರಿತರು ಅಂತ ಪರಿಗಣಿಸಲು ಅಲ್ಲಿನ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಈ ಮೂಲಕ ಸಾಮಾಜಿಕ ಭದ್ರತಾ ಪಿಂಚಣಿ ನಿಯಮಗಳಿಗೆ ತಿದ್ದುಪಡಿ ತರಲಾಗಿದೆ. ಇನ್ಮುಂದೆ ಇಂಥ ಮಹಿಳೆಯರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯೋಕೆ ಬೇಕಾದ ಸರ್ಟಿಫಿಕೇಟ್ ಪ್ರೋಸೆಸ್ ಅನ್ನ ಕೂಡ ಬಹಳ ಸಿಂಪಲ್ ಮಾಡಲಾಗಿದೆ. ಇದರಿಂದ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅಡಿ ಇವರಿಗೆ ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ಆರ್ಥಿಕ ನೆರವು ಸಿಗಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೇಂದ್ರ ಸರ್ಕಾರ ಹೊಸ ಕೇಂದ್ರಾಡಳಿತ ಪ್ರದೇಶ ಮಾಡ್ತಿದೆ ಅಂತ ವದಂತಿ ಹರಿದಾಡಿತ್ತು. ಆದ್ರೆ ಅದಕ್ಕೀಗ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಅದೆಲ್ಲ ಸುಳ್ಳು ಅಂತ ಹೇಳಿದೆ. ಬಿಹಾರದ ಪೂರ್ಣಿಯಾ, ಅರಾರಿಯಾ, ಕಿಶನ್ಗಂಜ್, ಕಟಿಹಾರ್ ಮತ್ತು ಪಶ್ಚಿಮ ಬಂಗಾಳದ ಮಾಲ್ಡಾ, ಉತ್ತರ ದಿನಾಜ್ಪುರ್ ಜಿಲ್ಲೆಗಳನ್ನ ಸೇರಿಸಿ ಹೊಸ ಕೇಂದ್ರಾಡಳಿತ ಪ್ರದೇಶ ಮಾಡ್ತಿದೆ ಅಂತ ಸುದ್ದಿ ಹಬ್ಬಿತ್ತು. ದೇಶದ ಭದ್ರತೆಯ ದೃಷ್ಟಿಯಿಂದ 60 ಕಿಲೋಮೀಟರ್ ಉದ್ದದ ಸಿಲಿಗುರಿ ಕಾರಿಡಾರ್ ಸುತ್ತಮುತ್ತ ಈ ಬದಲಾವಣೆ ಮಾಡ್ತಿದ್ದಾರೆ ಅಂತ ಪೋಸ್ಟ್ ವೈರಲ್ ಆಗಿದ್ವು. ಆದ್ರೆ ಸರ್ಕಾರದ ಅಧಿಕೃತ ಫ್ಯಾಕ್ಟ್ ಚೆಕ್ ಏಜೆನ್ಸಿ ಪಿಐಬಿ ಇದೊಂದು ಸಂಪೂರ್ಣ ಫೇಕ್ ಸುದ್ದಿ ಅಂತ ಹೇಳಿದೆ. ಕೇಂದ್ರ ಸರ್ಕಾರದ ಮುಂದೆ ಇಂಥ ಯಾವುದೇ ಪ್ರಸ್ತಾವನೆ ಕೂಡ ಇಲ್ಲ. ಅಧಿಕೃತ ಮೂಲಗಳನ್ನ ಬಿಟ್ಟು ಇಂಥ ಸುಳ್ಳು ಸುದ್ದಿಗಳನ್ನ ನಂಬೇಡಿ ಅಂತ ಜನರಿಗೆ ಹೇಳಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ದೇಶದ ಮೊದಲ ರಿಂಗ್ ಮೆಟ್ರೋ ಮಾರ್ಗಕ್ಕೆ ಚಾಲನೆ ನೀಡಿದ್ದಾರೆ. ದೆಹಲಿ ಮೆಟ್ರೋದ ಪಿಂಕ್ ಲೈನ್ನಲ್ಲಿ ಸುಮಾರು 12.3 ಕಿಲೋಮೀಟರ್ ಉದ್ದದ ಈ ಹೊಸ ಲಿಂಕ್ ಪೂರ್ಣಗೊಂಡಿದೆ. ಈ ಹೊಸ ಲಿಂಕ್ನಿಂದ ಟೋಟಲ್ ಪಿಂಕ್ ಲೈನ್ ಉದ್ದ 71.56 ಕಿಲೋಮೀಟರ್ಗೆ ವಿಸ್ತರಣೆಗೊಂಡಿದೆ. ಮಜ್ಲಿಸ್ ಪಾರ್ಕ್ನಿಂದ ಆಜಾದ್ಪುರ್ ಕನೆಕ್ಟ್ ಆಗೋ ಈ ಹೊಸ ಸಂಪರ್ಕ ದೆಹಲಿಯ ಸಾರಿಗೆ ವ್ಯವಸ್ಥೆಯನ್ನೇ ಬದಲಿಸಲಿದೆ. ಇದರಿಂದಾಗಿ ಲಕ್ಷಾಂತರ ಪ್ರಯಾಣಿಕರು ಪದೇ ಪದೇ ರೈಲು ಬದಲಾಯಿಸೋ ಕಿರಿಕಿರಿ ತಪ್ಪಲಿದ್ದು ಪ್ರಯಾಣದ ಸಮಯ ಕೂಡ ಕಡಿಮೆಯಾಗಲಿದೆ. ಪಂಜಾಬ್ನ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ ಅಮೃತ್ ಪಾಲ್ ಸಿಂಗ್ ಅಲಿಯಾಸ್ ಅಮೃತ್ ದಲಾಮ್ ಯುರೋಪ್ನ ಮಾಲ್ಡೋವಾ ಬಾರ್ಡರ್ನಲ್ಲಿ ಅರೆಸ್ಟ್ ಆಗಿದ್ದಾನೆ. ಈತ ಕುಖ್ಯಾತ ಜಗ್ಗು ಭಗವಾನ್ಪುರಿಯಾ ಗ್ಯಾಂಗ್ಗೆ ಸೇರಿದವನು. ಪಂಜಾಬ್ ಪೊಲೀಸರ ರಿಕ್ವೆಸ್ಟ್ ಮೇರೆಗೆ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿತ್ತು. ಇದರ ಬೆನ್ನಲ್ಲೇ ಈತನನ್ನ ಯುರೋಪ್ನಲ್ಲಿ ಹಿಡಿದಾಕಲಾಗಿದೆ. ಜೊತೆಗೆ ಭಾರತಕ್ಕೆ ಹಸ್ತಾಂತರ ಮಾಡೋ ಪ್ರಕ್ರಿಯೆ ಶುರುವಾಗಿದೆ. ಅಂದಹಾಗೆ ಭಾರತದಲ್ಲಿ ಅಮೃತ್ ದಲಾಂ ಮೇಲೆ ಕೊಲೆ, ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಸಂಬಂಧ ಹಲವು ಪ್ರಕರಣಗಳಿವೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ಅಧಿಕೃತವಾಗಿ ಜನತಾದಳ ಯುನೈಟೆಡ್ ಪಕ್ಷವನ್ನ ಸೇರ್ಪಡೆಯಾಗುವ ಮೂಲಕ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪಟ್ನಾದಲ್ಲಿರೋ ಜೆಡಿಯು ಕಚೇರಿಯಲ್ಲಿ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಸಂಜಯ್ ಝಾ ಅವರು ನಿಶಾಂತ್ಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ನೀಡಿ ಸ್ವಾಗತಿಸಿದ್ರು. ನಿತೀಶ್ ಕುಮಾರ್ ಅವರು ಇತ್ತೀಚೆಗಷ್ಟೇ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಿದ್ದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಸುಳಿವು ನೀಡಿದ್ದಾರೆ. ಹೀಗಾಗಿ ಜೆಡಿಯು ಪಕ್ಷದ ಭವಿಷ್ಯ ಮತ್ತು ನಾಯಕತ್ವಕ್ಕಾಗಿ ನಿಶಾಂತ್ ಅವರನ್ನ ಅಖಾಡಕ್ಕೆ ಇಳಿಸಲಾಗಿದೆ. ಅಷ್ಟೇ ಅಲ್ಲ, ನಿಶಾಂತ್ ಕುಮಾರ್ ಅವರು ಬಿಹಾರದ ಮುಂದಿನ ಉಪಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಮಾತುಗಳು ಕೂಡ
ಜೋರಾಗಿ ಕೇಳಿಬರ್ತಿದೆ. ಈ ನಡುವೆ ಈ ಬೆಳವಣಿಗೆಯಾಗಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ಮಧ್ಯೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 2026ರ ಟಿ20 ವಿಶ್ವಕಪ್ ಫೈನಲ್ ಪಂದ್ಯ ಶುರುವಾಗಿದೆ. ಉಭಯ ತಂಡಗಳು ಚಾಂಪಿಯನ್ ಪಟ್ಟಕ್ಕಾಗಿ ತೀವ್ರ ಪೈಪೋಟಿ ನಡೆಸುತ್ತಿವೆ. ಇನ್ನು ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮಲ್ಲಿ ಮ್ಯಾಚ್ನ ಸ್ಕೋರ್ ಕಾರ್ಡ್ ಈ ತರ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.